ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಾನ್ಯ ಸಚಿವರಾದ ಶರಣ್ ಪ್ರಕಾಶ್ ಪಾಟೀಲರನ್ನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರ್ಗೌಡ ಅವರು ವಿಧಾನಸೌಧದ ಕಚೇರಿಯಲ್ಲಿ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಜಿಲ್ಲೆಗೆ ಸಂಬಂಧಿಸಿದ ವೈದ್ಯಕೀಯ ವಿಷಯಗಳ ಬಗ್ಗೆ ಈ ಸಂದರ್ಭದಲ್ಲಿ ಚರ್ಚೆ ಮಾಡಲಾಯಿತು. ಕೊಡಗು ಜಿಲ್ಲೆಯ ವೈದ್ಯಕೀಯ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಲು ಈ ಸಂದರ್ಭದಲ್ಲಿ ಮಾನ್ಯ ಸಚಿವರ ಸಹಕಾರ ಕೋರಲಾಯಿತು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ಯುವ ಜನರು ರಕ್ತದಾನ ಮಾಡಲು ಮುಂದಾಗಿ ಡಾಕ್ಟರ್ ಕರುಂಬಯ್ಯ ಕರೆ. ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡುವುದರಿಂದ ಉತ್ತಮ ರಕ್ತ ಉತ್ಪತ್ತಿಯಾಗುವ ಜೊತೆಯಲ್ಲಿ ರಕ್ತನಿಧಿ ಕೇಂದ್ರಗಳಲ್ಲಿ ಕೊರತೆ ನಿವಾರಣೆಯಾಗುತ್ತದೆ ಎಂದು ಮಡಿಕೇರಿ ಜಿಲ್ಲಾ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಕೆಪಿ ಕರುಂಬಯ್ಯ ಅಭಿಪ್ರಾಯಪಟ್ಟರು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೊಡಗು ಜಿಲ್ಲಾ ಶಾಖೆ, ಮಡಿಕೇರಿ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರ ಹಾಗೂ ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ದೈಹಿಕ ಶಿಕ್ಷಣ ವಿಭಾಗ ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಂಟಿಕೊಪ್ಪ ಜೆಸಿಐ, ಕುಶಾಲನಗರ ಕಾವೇರಿ ಜೆಸಿಐ, ಲಕ್ಷ್ಮೀನಾರಾಯಣ ವಾಟರ್ ಪಾರ್ಕ್ ಹಾಗೂ ಸ್ಥಳೀಯ ಕಂದಾಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿಶ್ವ ರಕ್ತದಾನ ದಿನ 2023ರ ಅಂಗವಾಗಿ ಏರ್ಪಡಿಸಿದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಉದ್ಘಾಟನಾ ಸಮಾರಂಭದಲ್ಲಿ ರಕ್ತದಾನ ಶಿಬಿರದ ಮಹತ್ವ ಕುರಿತು ವಿವರಿಸಿದರು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸ್ವಯಂ ಸೇವಕರು ಸೇರಿ ಒಟ್ಟು 76 ಮಂದಿಯಿಂದ ತಲಾ 350 ಮಿಲಿಲೀಟರ್ ರಕ್ತದಾನ ಸಂಗ್ರಹಿಸಲಾಯಿತು. ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಪ್ರಸಾದ್ ಸಾಲಿಯನ್, ಕುಶಾಲನಗರ ಜೆಸಿಎಸ್ ಕಾವೇರಿ ಸಂಸ್ಥೆ ಅಧ್ಯಕ್ಷ ಎಂಜೆ ರಜನಿಕಾಂತ್ ಮಾತನಾಡಿದರು. ಕೂರ್ಗ್ ವಾಟರ್ ಪಾರ್ಕ್ನ ಮುಖ್ಯಸ್ಥ ಲಕ್ಷ್ಮೀನಾರಾಯಣ, ಕಾಲೇಜಿನ ವಿವಿಧ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆಐ ಪರಶಿವಮೂರ್ತಿ, ಡಾಕ್ಟರ್ ರಂಗನಾಥ್, ಡಾಕ್ಟರ್ ಚೂಡಾ ರತ್ನಾಕರ್, ಡಾಕ್ಟರ್ ನವೀನ್, ವಿವೇಕಾನಂದ ಮೂವ್ಮೆಂಟ್ನ ಪ್ರಮುಖರಾದ ಕೆಕೆ ಕುಸುಮ, ಸಿ ಪೂಜಾ, ಎಂಕೆ ಹರೀಶ್, ವೈಶಾಲಿ, ಜೆಸಿಐ ಸಂಸ್ಥೆಯ ವಲಯ ಪೂರ್ವಾಧ್ಯಕ್ಷ ದೇವಿ ಪ್ರಸಾದ್, ರಕ್ತದಾನ ಯೋಜನಾ ವಿಭಾಗದ ಸಂಯೋಜಕ ಬಿಕೆ ಸತೀಶ್ ಕುಮಾರ್, ಕುಶಾಲನಗರ ಜೆಸಿ ಕಾರ್ಯದರ್ಶಿ ಜಗದೀಶ್, ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸ್ವಯಂ ಸೇವಕರು, ಜೆಸಿ ಸಂಸ್ಥೆಯ ಸದಸ್ಯರು, ಎನ್ಎಸ್ಎಸ್ ಘಟಕದ ಸ್ವಯಂ ಸೇವಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರು ಕೈ ಜೋಡಿಸಿದಲ್ಲಿ ಮಾತ್ರ ಭ್ರಷ್ಟಾಚಾರ ನಿರ್ಮೂಲನೆ ಸಾಧ್ಯ ಎಂದು ಸಾರ್ವಜನಿಕ ಅಭಿವೃದ್ಧಿ ಹಾಗೂ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ದಳದ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ನದೀಂ ಪಾಷಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೊಡಗು ಜಿಲ್ಲೆಗೆ ಭೇಟಿ ನೀಡಿದ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದಲ್ಲಿಯೇ ಆಡಳಿತ ವ್ಯವಸ್ಥೆ ಹದಗೆಟ್ಟು ಪ್ರತಿಯೊಬ್ಬ ನಾಗರಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರು ಮಧ್ಯವರ್ತಿಗಳ ಹಾಗೆ ಕರ್ತವ್ಯ ನಿರ್ವಹಿಸುತ್ತಿರುವುದು ನಿಜವಾಗಿಯೂ ನಾಚಿಕೆಗೇಡಿನ ಸಂಗತಿ. ಸಂಸ್ಥೆಯ ವತಿಯಿಂದ ಇಂತಹ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಲು ರಾಜ್ಯಾದ್ಯಂತ ಹೋರಾಟ ರೂಪಿಸಲಾಗುವುದು. ಜೊತೆಗೆ ಸಮಾಜ ಸೇವೆಯನ್ನೇ ತನ್ನ ಮುಖ್ಯ ಉದ್ದೇಶವನ್ನಾಗಿಸಿರುವ ಸಂಸ್ಥೆಯು ಸರ್ಕಾರದಿಂದ ಶಾಲಾ ಮಕ್ಕಳಿಗೆ ಮತ್ತು ಕಡು ಬಡವರಿಗೆ ಸಿಗಬೇಕಾದಂತಹ ಎಲ್ಲ ಮೂಲಭೂತ ಅಗತ್ಯ ಸೌಲಭ್ಯಗಳನ್ನು ದೊರಕಿಸಿಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಇದೇ ಸಂದರ್ಭ ತಿಳಿಸಿದರು. ನಮ್ಮ ಉದ್ದೇಶ ಏನಂದರೆ, ಈ ರಾಜ್ಯದಲ್ಲಿ ಅಲ್ಲ ಇಡೀ ಇಂಡಿಯಾದಲ್ಲೇ ಭ್ರಷ್ಟಾಚಾರವನ್ನು ಭ್ರಷ್ಟಮುಕ್ತ ಕರ್ನಾಟಕ, ಭ್ರಷ್ಟಮುಕ್ತ ಇಂಡಿಯಾವನ್ನು ಮಾಡಬೇಕು ಅಂತ ನಮ್ಮ ಉದ್ದೇಶವಾಗಿರುತ್ತದೆ. ಹಾಗೆ ಅದರ ಜೊತೆಗೆ ನಾವು ಮುಖ್ಯವಾಗಿ ನಮ್ಮ ಮಕ್ಕಳವನ್ನು ಎಜುಕೇಷನ್ ಬಗ್ಗೆ ನಾವು ಜಾಸ್ತಿ ಗಮನ ಕೊಡ್ತಾ ಇದ್ದೀವಿ. ಈಗ ಮೊನ್ನೆ ನಮ್ಮ ಮಂಡ್ಯ ಜಿಲ್ಲೆ ನಾಮಲ ತಾಲೂಕಲ್ಲೂ ಸಹಿತ ಹಲವಾರು ಮಕ್ಕಳಿಗೆ ನಾವು ಎಜುಕೇಷನ್ ಕಿಟ್ ಉಚಿತವಾಗಿ ಕೊಡೋ ಮೂಲಕ ನಾವು ಒಂದು ಕೆಲಸವನ್ನು ಮಾಡಿರುತ್ತೇವೆ. ಅದ್ರ ಬಗ್ಗೆ ಭಾಳ ಒಳ್ಳೆಯ ಅಭಿಪ್ರಾಯ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲರೂ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೇಳಿದ್ದಾರೆ. ಹಾಗೆ ನಾವು ಒಂದು ಸ್ಕೂಲು ಏನೀಗ ಕ್ಲೋಸ್ ಆಗೋ ಚಾನ್ಸಸ್ ಇತ್ತು ಅಂತ ಸ್ಕೂಲನ್ನು ಸಹಿತ ನಾವು ಒಂದು ದತ್ತಕ್ಕೆ ತೊಗೊಂಡಿದ್ದೀವಿ. ನಾವು ದತ್ತಕ್ಕೆ ತೊಗೊಂಡು ಅದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಅದನ್ನು, ಯಾಕಂದರೆ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ನಾವು ಸರ್ಕಾರಿ ಶಾಲೆಯಲ್ಲಿ ನಾವು ಓದಿಸಿದ್ರೆ, ನಾವು ಕಾನ್ವೆಂಟ್ಗಳಲ್ಲಿ ಓದಿಸ್ಬಿಟ್ಬಿಟ್ಟು ಸರ್ಕಾರಿ ಶಾಲೆ ನಾವು ನಮ್ಮ ಮಕ್ಕಳಿಗೆ ಸೇರಿಸಿದ್ರೆ
ಆಮೇಲೆ ಅದನ್ನ ನೋಡಿ ಬೇರೆಯವರು ಅವರ ಮಕ್ಕಳಿಗೂ ಸಹಿತ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿದರೆ ಸರ್ಕಾರಿ ಶಾಲೆನ ಉಳಿಸ್ಬೋದು, ಸರ್ಕಾರಿ ಸೌಲಭ್ಯವನ್ನು ತರಿಸ್ಬೋದು. ಹಾಗೆ ಬರೀ ಇಷ್ಟೇ ಅಲ್ಲ, ಸರ್ಕಾರಿ ಎಷ್ಟು ಸವಲತ್ತುಗಳು, ಸರ್ಕಾರಿ ಏನೇನು ಸ್ಕೀಮ್ಗಳು ಬರ್ತಾ ಇದೆ ಅದನ್ನ ಹಲವಾರು ಕೆಲವು ಮಟ್ಟದಲ್ಲಿ ಏನಿದೆ, ಕೆಲವು ಅಧಿಕಾರಿಯ ಕೆಲಸ ಮಾಡ್ತಾ ಇಲ್ಲ, ಕೆಲವು ಅಧಿಕಾರಿಗಳು ಬ್ರೋಕರ್ ಆಗಿ ಕೆಲಸ ಮಾಡ್ತಾರೆ. ಅಂಥವ್ರನ್ನ ನಾವು ರಡ್ಡಾಗಿ ಹಿಡಿಸಿ ನಮ್ಮ ಪಿಡಿಎನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯ ನಾವೀಗ ಕೊಡಗು ಜಿಲ್ಲೆ ಪ್ರವಾಸ ಬಂದಿದ್ವಿ. ನೆಕ್ಸ್ಟ್ ನಾವು ಹಾಸನ ಹೋಗ್ತೀವಿ, ಮತ್ತೆ ಉಡುಪಿ, ಆಮೇಲೆ ಬಿಜಾಪುರ ಹತ್ರ ಹಲವಾರು ಜಿಲ್ಲೆಗಳು, ಬೆಂಗಳೂರು ಎಲ್ಲ ಕಡೆ ಇದೆ, ನಮ್ಮ ಮೈಸೂರು ಅಂತ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಪಿಡಿಎನ ಆಂಟಿ ಕರಪ್ಷನ್ ಆರ್ಗನೈಸೇಷನ್ ಎಲ್ಲ ನಮ್ಮ ಕಾರ್ಯಕರ್ತರು ಇದ್ದಾರೆ. ಅವ್ರಿಗೆ ಯಾರ ಅಧಿಕಾರಿಗಳು ಏನಾರ ಲಂಚ ಕೇಳ್ತಾರಂತ ಅವ್ರಿಗೆ ಹೇಳಿದ್ರೆ ಅವರು ಕಾನೂನು ಚೌಕಟ್ಟಲ್ಲಿ ಏನ್ ಮಾಡಬೇಕು ಏನ್ ಮಾಡಬೇಕು ಅಂತ ಸಲಹೆಯನ್ನು ಕೊಡ್ತಾರೆ, ನಿಮಗೆ ಕೋಆಪರೇಟಿವ್ ಮಾಡ್ತಾರೆ. ಸಾರ್ವಜನಿಕರು ನಮ್ಗೆ ಸಪೋರ್ಟ್ ಮಾಡಬೇಕು, ನಾವು ಅವ್ರ ಸಪೋರ್ಟ್ ನಿಂತ್ಕೋತೀವಿ ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಂತರ ಮಾತನಾಡಿದ ಕೊಡಗು ಜಿಲ್ಲಾಧ್ಯಕ್ಷ ಎನ್ ಮೋಹನ್ ಕುಮಾರ್, ಈಗಾಗಲೇ ಜಿಲ್ಲೆಯ 5 ತಾಲೂಕುಗಳಲ್ಲಿಯೂ ಸಾರ್ವಜನಿಕ ಅಭಿವೃದ್ಧಿ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಪದಾಧಿಕಾರಿಗಳನ್ನು ನೇಮಕಾತಿ ಮಾಡುವ ಉದ್ದೇಶ ಹೊಂದಿದ್ದು, ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಮತ್ತು ಸಾಮಾಜಿಕವಾಗಿ ಭ್ರಷ್ಟತೆಯನ್ನು ತೊಲಗಿಸುವ ಎಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಇದೇ ಸಂದರ್ಭ ತಿಳಿಸಿದರು. ನಮ್ಮ ಜಿಲ್ಲೆಯಲ್ಲಿ ನಾವು ಈಗ ಎಲ್ಲ ತಾಲೂಕುಗಳಲ್ಲೂ ಅಧ್ಯಕ್ಷರುಗಳನ್ನ ಮಾಡಿದ್ದೀವಿ. ಅವರು ಎಲ್ಲ ಕಾರ್ಯದರ್ಶಿ, ಸೆಕ್ರೆಟರಿ, ಖಜಾಂಚಿ, ಹಿಂಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಒಂದು 2 ತಿಂಗಳಲ್ಲಿ ಪರಿಪೂರ್ಣವಾಗಿ ನಾವು ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಕಮಿಟಿಯನ್ನು ಫಾರ್ಮೇಟ್ ಮಾಡಿ ಒಂದು ಒಳ್ಳೆ ಕಾರ್ಯಕರ ಸ್ಕೂಲ್ ಮಕ್ಕಳಿಗಾಗಿರ್ಬೋದು ಅಥವಾ ಯಾರಿಗೂ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕು ಅಂತೇಳಿ ನಾನು ನನ್ನ ಸ್ನೇಹಿತರಾದಂಥ ವಸ್ತುವರಿ ಶ್ರೀನಿವಾಸ್ ಅವರಿಗೆ ಚರ್ಚೆ ಮಾಡಿದ್ದೀನಿ. ಅವರು ಕೂಡ ಆಯಿತು ಮಾಡೋಣ, ನನ್ನ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಹಾಗೆ ಭ್ರಷ್ಟಾಚಾರದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈಗ ನಮ್ಮಲ್ಲಿ ಪ್ರಪಂಚದಲ್ಲೇ ತುಂಬಿ ತುಳುಕ್ತಾ ಇದೆ. ಅದನ್ನು ನಮ್ಮ ಕೈಯಲ್ಲಿ ಏನು ಯಾವ ಮಟ್ಟಕ್ಕೆ ತರಬಹುದು ಸಾಧ್ಯವಾದಷ್ಟು ಟ್ರೈ ಮಾಡ್ತೀವಿ. ಯಾಕೆಂದರೆ ಎಲ್ಲಿ ನೋಡಿದ್ರೂ ಭ್ರಷ್ಟಾಚಾರ, ಎಲ್ಲ ಯಾರೇ ಹೋದ್ರೂ ಎಲ್ಲೇ ಹೋದ್ರೂ ಭ್ರಷ್ಟಾಚಾರ ಇಲ್ಲದೆ ವ್ಯವಹಾರನೇ ಇಲ್ಲ. ಅದನ್ನು ತಳಮಟ್ಟದಿಂದ ಹಾಕಬೇಕು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಇಲ್ಲ. ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಬುದ್ಧಿವಂತರು ಮತ್ತು ಈ ಭ್ರಷ್ಟಾಚಾರ ಬಗ್ಗೆ ಹೋರಾಡುವಂಥವ್ರು ಎಲ್ಲರೂ ಕೂಡ ಅದರ ಕೈ ಜೋಡಿಸ್ಬೇಕು. ಆದರೂ ಕೂಡ ತರಲಿಕ್ಕೆ ಕಷ್ಟ, ಆದರೂ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗ್ತದೆ ನಮ್ಮ ಕೊಡಗು ಜಿಲ್ಲೆಗೆ ಅದನ್ನು ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನಂತರ ಹಾಸನ ಜಿಲ್ಲಾಧ್ಯಕ್ಷ ಇ ರಾಜೇಶ್ ಮಾತನಾಡಿ, ಹಾಸನ ಜಿಲ್ಲೆಯಲ್ಲಿ ಸಾಮಾಜಿಕ ಭದ್ರತೆ ಹಾಗೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮಾಡುತ್ತಿರುವ ಕರ್ತವ್ಯ ಲೋಪವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಗಲಿರುಳು ಎನ್ನದೇ ಭ್ರಷ್ಟಾಚಾರದ ವಿರುದ್ಧ ಸಂಸ್ಥೆಯ ವತಿಯಿಂದ ಹೋರಾಟ ಮಾಡಲಾಗುವುದು ಹಾಗೂ ಸಮಾಜ ಸೇವೆಯನ್ನು ಮುಖ್ಯ ಪೀಠಿಕೆಯನ್ನಾಗಿ ಅಳವಡಿಸಿಕೊಂಡು ಉತ್ತಮವಾಗಿ ಕರ್ತವ್ಯ ನಿಭಾಯಿಸಲಾಗುವುದು ಎಂದು ಇದೇ ಸಂದರ್ಭ ತಿಳಿಸಿದರು. ಭ್ರಷ್ಟಾಚಾರ ನಿಗ್ರಹ ದಳದ ಸಂಸ್ಥೆಯಲ್ಲಿ ನಾನು ರಾಜೇಶ್ ಹಾಸನ ಜಿಲ್ಲಾ ಅಧ್ಯಕ್ಷನಾಗಿ ನನಗೆ ಕಾರ್ಯನಿರ್ವಹಿಸೋದಕ್ಕೆ ರಾಷ್ಟ್ರೀಯ ಲೀಡರ್ ಆದಂಥ ಫೌಂಡರ್ ಮತ್ತು ಚೇರ್ಮನ್ ಅವರು ನದೀಮ್ ಪಾಷಾ ಅವರು ಮತ್ತು ರಾಷ್ಟ್ರೀಯ ಸೆಕ್ರೆಟರಿಯರಾದಂತಹ ಅಯ್ಯೂಬ್ ಖಾನ್ ಅವರುಗಳ ಒಂದು ಮಾರ್ಗದರ್ಶನದ ಮೇರೆಗೆ ಹಾಸನ ಜಿಲ್ಲಾ ಅಧ್ಯಕ್ಷನಾಗಿ ಭ್ರಷ್ಟಾಚಾರ ನಿರ್ಮೂಲನ ಸಂಸ್ಥೆಯಲ್ಲಿ ನಾನು ಹಾಸನ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಈ ಸಂದರ್ಭ ಸಾರ್ವಜನಿಕ ಅಭಿವೃದ್ಧಿ ಹಾಗೂ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯ ಹಾಸನ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ಮಣಿ ಮಲ್ಲೇಶ್ ಸಂದರ್ಭೋಚಿತವಾಗಿ ಮಾತನಾಡಿದರು. ಈ ಸಂದರ್ಭ ಸಾರ್ವಜನಿಕ ಅಭಿವೃದ್ಧಿ ಹಾಗೂ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಸಂಸ್ಥಾಪಕ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಯ್ಯೂಬ್ ಖಾನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಉದ್ಯೋಗಕ್ಕಾಗಿ ಹೊರಗೆ ಹೋಗಬೇಕು, ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲ. ಇನ್ನು ಆ ಚಿಂತೆ ಬಿಟ್ಟು ಬಿಡಿ. ನೂತನವಾಗಿ ಪ್ರಾರಂಭಗೊಂಡಿದೆ ಕಿಡ್ಸ್ ಹಾರ್ಮನಿ ಫಂಡಮೆಂಟಲ್ ಡೇ ಕೇರ್. ನಮ್ಮಲ್ಲಿ 1 ವರ್ಷದಿಂದ 3 ವರ್ಷದವರೆಗಿನ ಅಂಬೆಗಾಲಿಡುವ ಮಕ್ಕಳಿಂದ 4 ವರ್ಷದಿಂದ 6 ವರ್ಷದವರೆಗಿನ ಫ್ರೀ ಕಿಂಡರ್ ಗಾರ್ಟನ್ ಮಕ್ಕಳನ್ನು ಬೆಳಗ್ಗೆ 9 ರಿಂದ ಸಂಜೆ 6 ಗಂಟೆಯವರೆಗೆ ಆರೈಕೆ ಮಾಡಲಾಗುವುದು. ಶಾಲೆಗೆ ಹೋಗುವ ಮಕ್ಕಳನ್ನು ಕೂಡ ಸಂಜೆ 3 ರಿಂದ 6 ಗಂಟೆಯವರೆಗೆ ನೋಡಿಕೊಳ್ಳಲಾಗುವುದು. ಮೊದಲ 15 ಪ್ರವೇಶಕ್ಕೆ 25% ರಿಯಾಯಿತಿ ನೀಡಲಾಗುವುದು. ಇದೀಗ ಪ್ರವೇಶ ಆರಂಭಗೊಂಡಿದೆ ಕಿಡ್ಸ್ ಹಾರ್ಮನಿ ಫಂಡಮೆಂಟಲ್ ಡೇ ಕೇರ್, ಮಂಗಳಾದೇವಿ ನಗರ, ಮಡಿಕೇರಿ.
ಸಂಪರ್ಕಿಸಿ ನಾಪಂಡ ದೀಕ್ಷಾ ಸಚಿನ್, ಪುದಿಯ ತಂಡ ಭವ್ಯ. ಫೋನ್ 6360429345. Sharda Jewelers. ನಮಸ್ತೆ. ಟೀಚರ್ ಮಗನ್ ನಾಡೊಂದು ಬರ್ತೀನ ಅಂದೆ ಈರ್ದಾನೆ ತರಕ ಕಲ್ಲು ಬುರ್ಲೆಕ್ಕ ಕುಲ್ಲೊಂದಿನಿ ಎಂಚಿನ ಪಂಪಿನಿ ಟೀಚರ್ ಕಂಡ ಬಟ್ಟೆ ಟೆನ್ಷನ್ ಮಗನ PUC ಅಂಡು ನನ್ನ ಕಲ್ಬಾರೆ ಕಾಸಿಜ್ಜಿ ಆಯೆ ಬೇಲೆಗೆ ಪೋ ಮಗ ಬಣ್ಣಗ ಇಜ್ಜಿ ನನಲ ಕಲ್ಪೋಡು ಬಣದುಲ್ಲೆ ಇತ್ತಿನೇ ಸಾಲಕ್ಕೆಲ್ಲ ಉಂಡು ಎಂಚ ಬದುಕುನು ಮಣ್ಣದ ಅರ್ಥ ಆಪುಜಿ ಟೀಚರ್ ಇಂಕ್ ಒಂಜಿಲ ಮಂಡೆಗೆ ಒಂದಿಜ್ಜಿ ಸ್ವಸ್ತಿಕಾದಕ್ಲೆ ಎಜುಕೇಶನ್ ಕೊರ್ಪೆರೆ ಅಲ್ಪ ಕಾಲೇಜಿಗೆ ಸೇರ್ಪಂಡ ಮಧ್ಯಾಹ್ನ ಮುಟ್ಟ ಎಜುಕೇಶನ್ ಮಧ್ಯಾಹ್ನದ ಪಕ್ಕಾಕಲಿ ಜಾಬ್ ಕೊರ್ಪಿರತ್ತೆ. ಸ್ವಸ್ತಿಕದಕ್ಲೆ ಎಜುಕೇಶನ್ಗೆ ಎಜುಕೇಶನ್, ಜಾಬ್ಗೆ ಜಾಬ್. ಡಿಗ್ರಿ 3 ವರ್ಷ ಆಯ್ಬಕ್ಕ ಇರ 2 ವರ್ಷ ವೇಸ್ಟ್ ಆಪುಜ ಆಯ್ಕದ ಹಾಲ ಟೆನ್ಷನ್ ಇಜ್ಜಿ ಸ್ವಸ್ತಿಕದಕ್ಲಿಗೆ ಸೇರ್ಪಾಲೆ ಯಾಕಂದ್ರೆ ನಾವು ಮಲಮಲ್ಲಕಲ್ಲ ಜೋಕಲ್ಲ ಕಲ್ಪೇರು ಇರ ಗೊತ್ತುಜ ಒಲ್ಪ ಮಂಡರ ಪೂರ್ವ ಸ್ಟೋರ್ ದಲ್ಪ. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ನಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಕಾಂ, BBA, BSW ಕೋರ್ಸ್ಗಳ ಕಲಿಕೆ, ನಂತರ ಸಂಸ್ಥೆಯಿಂದಲೇ ಉದ್ಯೋಗಾವಕಾಶ. ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸುತ್ತಿರುವ ಅರ್ನ್ ವೈಲ್ ಲರ್ನ್ ಕಲಿಕೆಯೊಂದಿಗೆ ಗಳಿಕೆಯ ಧ್ಯೇಯವಾಕ್ಯದೊಂದಿಗೆ ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್ ಸಜ್ಜಾಗಿದೆ. ಹಾಗಾದ್ರೆ ನಿಮ್ಮ ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಇಂದೇ ಭೇಟಿ ನೀಡಿ. ಸ್ವಸ್ತಿಕಾ ನ್ಯಾಷನಲ್ ಸ್ಕೂಲ್, ಬಿಕಾಂ, BBA, BSW, ಉರ್ವ ಸ್ಟೋರ್, ಮಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಸಂಪರ್ಕಿಸಿ 9901 32 6167. ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳು ನಿಗದಿತ ಸಮಯಕ್ಕೆ ಸಂಚರಿಸದೆ ಶಾಲಾ ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಶುಕ್ರವಾರ ಸಂಜೆ ನಾಪೋಕ್ಲು ಪೊಲೀಸ್ ಸ್ಟೇಷನ್ಗೆ ತೆರಳಿ ದೂರು ನೀಡಿ ಪ್ರತಿಭಟಿಸಿದ ಘಟನೆ ಜರುಗಿತು. ಬೆಂಗಳೂರಿನಿಂದ ನಾಪೋಕ್ಲು ಮುಖಾಂತರ ಭಾಗಮಂಡಲಕ್ಕೆ ತೆರಳುವ ಸರ್ಕಾರಿ ಬಸ್ಸುಗಳು ನಿಗದಿತ ಸಮಯಕ್ಕೆ ಬರುತ್ತಿಲ್ಲ. ವಾರದಲ್ಲಿ 2-3 ದಿನಗಳು ಮಾತ್ರ ಸಂಚರಿಸುತ್ತಿದ್ದು, ಈ ಬಸ್ಸುಗಳ ಮೂಲಕ ಶಾಲಾ ಕಾಲೇಜುಗಳಿಂದ ತೆರಳುವ ವಿದ್ಯಾರ್ಥಿಗಳಿಗೆ ತೀವ್ರತರದ ಸಮಸ್ಯೆಯಾಗಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು. ನಾಪೋಕ್ಲುವಿನಿಂದ ನೆಲಜಿ, ಬಲಮಾವಟಿ, ಅಯ್ಯಂಗೇರಿ ಮೂಲಕ ಪ್ರತಿನಿತ್ಯ ಸಂಜೆ 4 ಬಸ್ಸುಗಳು ಭಾಗಮಂಡಲಕ್ಕೆ ತೆರಳುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಕೆಲವು ಬಸ್ಸುಗಳು ಇಲ್ಲಿಯ ಸಂತೆ ಮೈದಾನದಲ್ಲಿ ಸ್ಥಗಿತಗೊಳಿಸಲಾಗುತ್ತಿದ್ದು, ನಿಯಮಿತವಾಗಿ ಸಂಚರಿಸುತ್ತಿಲ್ಲ. ವಾರದಲ್ಲಿ 2-3 ದಿನಗಳು ಮಾತ್ರ ಬರುವುದರಿಂದ ವಿದ್ಯಾರ್ಥಿಗಳು ತೀವ್ರ ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ನಾಪೋಕ್ಲುವಿಗೆ ತಡವಾಗಿ ಆಗಮಿಸುವ ಬಸ್ಸುಗಳು ಸಂತೆ ಮೈದಾನದಲ್ಲಿ ನಿಲುಗಡೆಗೊಳ್ಳುತ್ತಿದೆ. ಇಲ್ಲಿಂದ ಮುಂದಕ್ಕೆ ತೆರಳುತ್ತಿಲ್ಲ. ನಾವು ಪ್ರತಿನಿತ್ಯ ಬಸ್ಸಿಗಾಗಿ ಕಾದು ಸಮಸ್ಯೆ ಅನುಭವಿಸುವಂತಾಗಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದರು. ನಮಗೆ ಹುಡುಗರಿಗೆ ಮತ್ತೊಬ್ಬರಿಗೆ ಒಬ್ಬರಿಗೆ ತೊಂದರೆ ಆಗ್ತದೆ. ನಾನು 100% ನಾನು ಬಂದು ನಿಂತಿರ್ತೀನಿ ಅಲ್ಲಿ, ಗೊತ್ತಾಯ್ತಾ? ಅದಕ್ಕೆ ಏನು ಮಾಡ್ಕೋಬೇಡಿ ಹಂಗಂತೇಳಿ ಮತ್ತೆ ಎಲ್ಲೋ ಗಲಾಟೆ ಮಾಡಬಾರ್ದು. ನನ್ನ ಲಿಮಿಟ್ಸ್ ಅಲ್ಲಿ ಏನಿದ್ರು ನನಗೆ ಮಾಹಿತಿ ಕೊಡ್ಬೇಕು. ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮಾತಾಡ್ತೀನಿ. ಗಲಾಟೆ ಪರಿಹಾರ ಅಲ್ಲ ಯಾವುದಕ್ಕೂ. ಗಲಾಟೆ ಎಲ್ಲೂ ಆಡಬಾರ್ದು. ಏನೇ ಮಾಹಿತಿ ನಿಮಗೆ ಏನೇ ತೊಂದರೆ ಆದ್ರೂ, ಯಾರಿಂದನೂ ತೊಂದರೆ ಆದ್ರೂ ನನಗೊಂದು ಕಾಲ್ ಮಾಡಿ, ಸರ್ ಹಿಂಗಿದೆ ಆಯ್ತಾ? 100% ನಾನು ತಗೊಳ್ತೀನಿ. ಈಗ ಬಸ್ಸಿಗೆ ಹೋಗಿ ನಾಳೆಯಿಂದ ಒಳ್ಳೆ ಬಸ್ಗಳನ್ನು ಕಳ್ಸಿಕೊಡ್ತೀನಿ ಅಂತ ಮ್ಯಾನೇಜರ್ಗೆ ಮಾತಾಡಿದ್ದಾರೆ. ಆಯ್ತಾ? ನಾವು ಹೇಳಿ ಮನವರಿಕೆ ಮಾಡಿ ಕೊಟ್ಟಿದ್ದೀನಿ. ನೀವು ಈಗ ಬಸ್ 6 ಗಂಟೆಗಿದೆ ಅಂತೆ. ಅಧಿಕಾರಿಗಳ ತಲೆ ಕೆಲಸ ಬೆಂಗಳೂರಿಂದ ಇಲ್ಲಿ ಬೆಂಗಳೂರು ಗಾಡಿ ಸರ್, ನಮ್ದು ಬೆಂಗಳೂರು ಡಿಪೋ ಗಾಡಿ ಮಾತಾಡ್ಬೋದು. ನಾವು ಇಲ್ಲೇ ಬೆಂಗಳೂರು ಡಿಪೋ ಗಾಡಿ ಸರ್, ಇದು ಮೇಡಮ್ ಇದ್ದಾರೆ ಬೆಂಗಳೂರು ಡಿಪೋ ಗಾಡಿ ಸರ್. ಪ್ರಾಬ್ಲಮ್ ಡೈಲಿ ಬೆಳಿಗ್ಗೆ ಮತ್ತೆ ಈವ್ನಿಂಗ್ ಬಸ್ ಸಖತ್ ಸಮಸ್ಯೆ ಇದೆ.
KSRTC ಬಸ್ ವಾರದಲ್ಲಿ ನಾನು ನೋಡಿರೋದು 2 ದಿವಸ ಇಲ್ಲ 3 ದಿವಸ ಮ್ಯಾಕ್ಸಿಮಮ್. ಬಿಕಾಸ್ ನನ್ನ ವೈಫ್ ಸಹ ವರ್ಕ್ ಮಾಡ್ತಾ ಇದ್ದಾರೆ. ನಾನು ಡೈಲಿ ಬೆಳಗ್ಗೆ ಇಲ್ಲಿ ಸ್ಟೇಟ್ ಬಸ್ ಬಂದಿಲ್ಲ ಅಂದ್ರೆ ಪಾರಣೆ ತನಕ ಹೋಗಿ ಅವ್ರನ್ನ ಬಸ್ ಕ್ಯಾಚ್ ಮಾಡಕ್ಕೆ ಡ್ರಾಪ್ ಮಾಡಿ ಬರೋದು ಕಂಟ್ರೋಲ್ ರೂಮ್ ಹೋಗಿ. ನಿಮ್ಗೆ ಹುಡುಗರು ಡಿಪೋದಲ್ಲಿ ಕೊಡೋದ್ರು ರಿಪೇರಿ ಗಾಡಿನ ಕೊಟ್ಟಿದ್ದಾರೆ. ಕೊಟ್ಟಿರೋ ಸಹ ಸೆಂಟ್ರಲ್ ಕಟ್ ಆಗಿದೆ. ಅಲ್ಲಿ ಕಟ್ಟಾಗಿದೆ, ಬಂದ ಮೇಲೆ ಬರೋ ದಾರಿಯಲ್ಲಿ ಕಟ್ಟಾಗಿದೆ. ಸ್ಟೆಪ್ ನೀರು ಇಲ್ಲ ಅದ್ರಲ್ಲಿ. ಅದು ಹುಣಸೂರು ಮೈಸೂರು ನಾನ್ ಸ್ಟಾಪ್ ಗಾಡಿ ಅಲ್ಲಪ್ಪ, ಮೊನ್ನೆಲ್ಲ 3 ಬಸ್ ಇಲ್ಲ ಹೇಳೋದು. ನೀವು ಈ ಸ್ಟೆಪ್ನಿ ಇಲ್ಲ ಮತ್ತೊಂದಿಲ್ಲ ಅಂತ ಗಾಡಿ ತಂದು ದಾರಿ ಮಧ್ಯೆ ಪ್ಯಾಸೆಂಜರ್ ದಾರಿ ಮಧ್ಯೆ ನಿಲ್ಸ್ಬಿಡ್ತೀರಾ? ಬಸ್ ಇಲ್ಲ ಯಾವುದು. ಈಗ ಈ ಬಸ್ಸು ಬ್ಲೇಡ್ ಕಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ನಮಗೆ ಹೋಗೋಕ್ಕೆ ಆನಕಾಟಲ್ಲ ಇದೆ, ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಗ ಬಸ್ ಬಿಟ್ಟು ಕೊಡಕ್ಕೆ ನಾವು ಕೇಳ್ಕೊತೀವಿ. ನೀವೆಲ್ಲಿ ಹೋಗೋದು? ನಾವು ನಾ ಪೇರೂರು, ಇವರೆಲ್ಲ ಇದಕ್ಕೆ ಸಂಬಂಧಿಸಿದವರು ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಸಮಸ್ಯೆಯನ್ನು ಪರಿಹರಿಸುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಇಲ್ಲಿಯ ಪೊಲೀಸ್ ಠಾಣಾಧಿಕಾರಿ ಮಂಜುನಾಥ್ ಅವರಿಗೆ ದೂರು ಸಲ್ಲಿಸಿದರು. ಈ ದಿನ ನಾವು ಚಲಾಯಿಸುತ್ತಿರುವ ಬಸ್ಸಿನಲ್ಲಿ ತಾಂತ್ರಿಕ ಸಮಸ್ಯೆ ಎದುರಾಗಿರುವುದರಿಂದ ಭಾಗಮಂಡಲಕ್ಕೆ ತರಲು ಸಾಧ್ಯವಾಗಿಲ್ಲ. ಆದ ಕಾರಣ ಸಂತೆ ಮೈದಾನದಲ್ಲಿ ನಿಲುಗಡೆಗೊಳಿಸಿದ್ದೇವೆ ಎಂದು ಬೆಂಗಳೂರಿನಿಂದ ನಾಪೋಕ್ಲು ಮುಖಾಂತರ ಭಾಗಮಂಡಲಕ್ಕೆ ತೆರಳುವ ಸರ್ಕಾರಿ ಬಸ್ ಚಾಲಕ ಹೇಮರಾಜ್ ಎಂ ಹಾಗೂ ನಿರ್ವಾಹಕ ಪುಟ್ಟರಾಜ್ ಕೆಎಂ ಕಾರಣವನ್ನು ತಿಳಿಸಿದರು. ಬಸ್ ಸಮಸ್ಯೆ ಪರಿಹರಿಸಲು ವಿದ್ಯಾರ್ಥಿಗಳು ನೀಡಿದ ಮನವಿಯನ್ನು ಪರಿಗಣಿಸಿದ ಠಾಣಾಧಿಕಾರಿ ಡಿಪೋ ವ್ಯವಸ್ಥಾಪಕರೊಂದಿಗೆ ದೂರವಾಣಿ ಕರೆ ಮಾಡಿ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಸೂಕ್ತ ಸೌಲಭ್ಯ ಒದಗಿಸುವಂತೆ ಕೋರಿದರು. ಹಾಗೂ ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಕಾನೂನು ಕೈಗೆತ್ತಿಕೊಳ್ಳದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ತಮ್ಮ ಗಮನಕ್ಕೆ ತರುವಂತೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಹೌದೌದು, ಬಸ್ ಸಮಸ್ಯೆ ಆಗಿ ಇಲ್ಲಿ ಸ್ಟೂಡೆಂಟ್ ಒಂದು 50 ಸ್ಟೂಡೆಂಟ್ಸ್ ಭಾಗಮಂಡಲ ಹೋಗ್ತಾರೆ. ಸೊ ಅವರಿಗೆ ಲಾಸ್ಟಲ್ಲಿ ಗೊತ್ತಿರೋದು ಸೆಷನ್ಸ್ ಇರೋದ್ರಿಂದ ಕಡಿಮೆ ಬಸ್ಗಳಲ್ಲಿ ಅದರಲ್ಲೂ ಈ ಬಸ್ ಈ ಥರ ಆಗ್ಬಿಟ್ರೆ ಫಸ್ಟ್ ಸೆಕೆಂಡ್ ಬಸ್ ಬಂದಿದೆ, ಅದನ್ನು ಏನೋ ಇದು ಬ್ಲೇಡ್ ಎಲ್ಲ ಕಟ್ ಆಗಿ ಇನ್ನೊಂದು ಯಾರೋ ಸಿಂಗಲ್ ಬ್ಲೇಡ್ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಬಸ್ ನಂಬರ್ 11 ಸರ್ K09 4890 ಹುಣಸೂರು ಡಿಪೋದು. ಈಗ ಒಂದು ಸೆಕೆಂಡ್ ಬಸ್ ಬಂತ ಸರ್. ಅದೊಂದು ಬಸ್ಗಳ ಸ್ವಲ್ಪ ಕಂಡೀಷನ್ ಬಸ್ಗಳು ಕಳಿಸ್ಬಿಡಿ ಸರ್. ಯಾಕಂದ್ರೆ ಹಿಲ್ ಸ್ಟೇಷನ್ಸ್ ಇರೋದ್ರಿಂದ ಇಲ್ಲಿ ಹೇಗಂದ್ರೆ ಈಗ ಇದನ್ನ ಬಿಟ್ಟು ಆಲ್ಟರ್ನೇಟಿವ್ ಡಿಪೆಂಡ್ ಅಪಾನ್ KSRTC ಬಸ್. ಇಲ್ಲಿ ಅದು ಬಿಟ್ಟು ಪ್ರೈವೇಟ್ ಬಸ್ ಅಥವಾ ಪ್ರೈವೇಟ್ ಟ್ಯಾಕ್ಸಿ ಇಲ್ಲ, ಆತರ ಇಲ್ಲ ಇಲ್ಲಿ ವ್ಯವಸ್ಥೆ ಇಲ್ಲಿ. ಯಾಕಂದ್ರೆ ಇದು ತುಂಬಾ ವಲ್ನರಬಿಲಿಟಿ ಏರಿಯಾಸ್ ಇರೋದ್ರಿಂದ ಈಗ 6 o'clock ಇದೆ. ಅದನ್ನ ಹೇಳ್ತೀನಿ, ಇಲ್ಲಿ ಬಂದಿದ್ದಾರೆ ಒಂದು 25-30 ಹುಡುಗರು ಬಂದಿದ್ದಾರೆ. ಸುಮ್ಮನೆ ಇದು ಮಾಡೋದು ಬೇಡ, ಅವ್ರಿಗೆ ಯಾಕಂದ್ರೆ ಅವರಿಗೆ ಅನುಕೂಲ ಮಾಡ್ಕೊಡಿ. ಒಳ್ಳೆ ಕಂಡೀಷನ್ಸ್ ಬಸ್ ಕಳಿಸ್ಕೊಡಿ ಸರ್ ಪ್ಲೀಸ್. ನಿಮ್ದು ಸೈನ್ ಮತ್ತೆ ಯಾವ ಕಾಲೇಜಸ್ ಎಲ್ಲ ಇದು ಮಾಡಿ, ನಾನು ಇಲ್ಲಿಂದೊಂದು ಡಿಪಾರ್ಟ್ಮೆಂಟಲ್ ಬೇಸಿಸ್ ಇಂದ ನಾನೊಂದು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ನಾನೊಂದು ಲೆಟರ್ ಮಾಡ್ತೀನಿ ಇಲ್ಲಿಗೆ ಬೆಂಗಳೂರು MBAಗೆ. ಇವರು ಮೇನ್ ಇದೆ ಅಂದ್ರಲ್ಲ, ಅದು ಯಾರು? ಅನೂಪ್ ಕುಮಾರ್. ಏನಂತ ಅಡ್ರೆಸ್ ಅದು? ಶಾಂತಿನಗರ. ಕೆಲವು ದಿನಗಳಿಂದ ರಾಜ್ಯ ರಸ್ತೆ ಸಾರಿಗೆ ಬಸ್ಸುಗಳು ಸಮರ್ಪಕವಾಗಿ ನಾಪೋಕ್ಲು ವ್ಯಾಪ್ತಿಯಲ್ಲಿ ಸಂಚರಿಸುತ್ತಿಲ್ಲ. ಇದರಿಂದಾಗಿ ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಕೆಲವು ಕಡೆ ಕಾಡಾನೆಗಳ ಹಾವಳಿ ಇದ್ದು ಮನೆ ತಲುಪುವ ಸಮಯಕ್ಕೆ ಕತ್ತಲಾಗುತ್ತಿರುವುದರಿಂದ ಜೀವ ಭಯ ಎದುರಾಗಿದೆ. ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಮಾಡಿಸಿ ಪ್ರಯೋಜನ ಇಲ್ಲದಾಗಿದ್ದು ಕೂಡಲೇ ಸಂಬಂಧಪಟ್ಟವರು ಸಮಸ್ಯೆಯನ್ನು ಬಗೆಹರಿಸಬೇಕು. ತಪ್ಪಿದ್ದಲ್ಲಿ ವಿದ್ಯಾರ್ಥಿಗಳು, ಪೋಷಕರು, ಸಾರ್ವಜನಿಕರು ಸೇರಿ ತೀವ್ರತರದ ಪ್ರತಿಭಟನೆಯನ್ನು ಮಾಡಲಾಗುವುದೆಂದು ವಿದ್ಯಾರ್ಥಿಗಳ ಪೋಷಕರಾದ ಕೃಷ್ಣಪ್ಪ BR, ಲಿಂಗಪ್ಪ, ಶೇಖರ್ ಎಚ್ಚರಿಸಿದ್ದಾರೆ. ನನ್ನ ಹೆಸರು BR ಕೃಷ್ಣಪ್ಪ ಅಂತ. ನನ್ನ ಮಗ ಮೂರಾಡು ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದಾನೆ. ಬೆಂಗಳೂರಿಂದ ಬರುವಂಥ KSRTC ಬಸ್ಸು ಬೆಂಗಳೂರು, ವಿರಾಜಪೇಟೆ, ಮೂರ್ನಾಡು, ನಾಪೋಕ್ಲು, ಅಯ್ಯಂಗೇರಿ, ಭಾಗಮಂಡಲ ಹೋಗುವಂಥ ಬಸ್ಸು ಸುಮಾರು ದಿವಸದಿಂದ ಸರಿಯಾಗಿ ಬರ್ತಾ ಇಲ್ಲ. ಬಂದರೂ ಮಕ್ಕಳನ್ನು ನಾಪೋಕ್ಲು ಟೌನಲ್ಲಿ ಇಳಿಸಿ ನಮ್ಮ ಇಲ್ಲಿಂದ 1 ಕಿಲೋಮೀಟರ್ ಈ ಕಡೆ ತಂದು ನಿಲ್ಲಿಸ್ತಿದ್ದಾರೆ. ಕೇಳಿದರೆ ದಿನಪ್ರತಿ ಒಂದೊಂದು ಕಾರಣ ಕೊಡ್ತಾರೆ. ಒಂದು ದಿವಸ ಟೈರ್ ಇಲ್ಲ, ಒಂದು ದಿವಸ ಡೀಸೆಲ್ ಕಲೆಕ್ಷನ್ ಆಗ್ತಿಲ್ಲ. ಜೊತೆಯಲ್ಲಿ ಏನಂತ ಹೇಳಿದರೆ ನಮ್ಮ ಮಕ್ಕಳು ಅಯ್ಯಂಗೇರಿ, ಪುಳಿಕೋಟು ಈ ಕಡೆ ಹೋಗೋ ಮಕ್ಕಳು ಬಸ್ ಇಳಿದು 5 ಕಿಲೋಮೀಟರ್ ನಡಿಬೇಕಾಗುತ್ತೆ. ಆ ದಾರಿಲಿ ತೋಟದಲ್ಲಿ ಆನೆಕಾಟ ಜಾಸ್ತಿ. ಇವಾಗ ಈ ಮಳೆಗಾಲದಲ್ಲಿ ಆನೆಕಾಟ ಜಾಸ್ತಿ ಆಗಿದೆ. ಅದು ಈ ಬಸ್ಸನ್ನು ಕರೆಕ್ಟಾಗಿ 4:15 ಗಂಟೆಗೆ ಬಂದು ಹೋಗುವಂಥ ಭಾಗಮಂಡಲ ಬಸ್ ಓಡಿಸಿದರೆ ಆ ಮಕ್ಕಳಿಗೆ ಸಮಸ್ಯೆ ಆಗೋದಿಲ್ಲ. ಈ 40 ಮಕ್ಕಳಿದ್ದಾರೆ, ಈ 40 ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ. ಅದು ಜೊತೆಯಲ್ಲಿ ಅಂತ ಹೇಳಿದರೆ ಇವರು ಇಲ್ಲಿ ಇವರು ಬಲಮುಟ್ಟಿಲಿದ್ದಾರೆ, ಇವ್ರ ಮಕ್ಕಳು, ಇದು ಪೇರೆಂಟ್ಸ್ ಇವರು
ಕಿಶೋರ್ ಹಾಗೆ ಮನು, ಇವರು ಪೇರೆಂಟ್ಸ್ಗಳು ಇದ್ದಾರೆ. ಇವರ ಮಕ್ಕಳಿಗೂ ತೊಂದರೆ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಸೂಕ್ಷ್ಮ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ನಾವು ಮುಂದಿನ ದಿನದಲ್ಲಿ ಮಕ್ಕಳನ್ನು ಸೇರಿಸಿ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ಜೊತೆಲಿ ಅಂತ ಹೇಳಿದ್ರೆ ಅವ್ರು ಡ್ರೈವರ್ ದಿನ ಪ್ರತಿ ಬಂದು ನಾಲ್ಕು ಮಕ್ಕಳನ್ನ ಇಳಿಸಿ ತಿರ್ಗ ವಾಪಸ್ ಹೋದ್ರೆ ಆ ಮಕ್ಕಳು ಹೋಗ್ಲಿಕ್ಕೆ ಬಸ್ಸು 6 ಗಂಟೆಗೆ ಬಸ್ ಇರೋದು ಇಲ್ಲಿಂದ ಭಾಗಮಂಡಲಕ್ಕೆ. ಆ ಬಸ್ಸು ಭಾಗಮಂಡಲ ತಲುಪತ್ತು 8 ಗಂಟೆ ಆಗಿರುತ್ತೆ. ಆ ಮಕ್ಕಳು ಇಳಿದು 5 ಕಿಲೋಮೀಟರ್ ನಡಿಬೇಕು, ತುಂಬಾ ಕಷ್ಟ ಆಗುತ್ತೆ. ಅದರ ಜೊತೆಯಲ್ಲಿ ಶನಿವಾರ ಏನಾಗುತ್ತೆ ಅಂದ್ರೆ ಮೂರಾಡಿಯಿಂದ 11ವರೆಗೆ ಬಸ್ ಬಂದ ಮೇಲೆ 2ವರೆಗೆ ಬಸ್ ಇರೋದು. ಆ ಕಡೆಯಿಂದ ಯಾವ ಬಸ್ಸು ಈ ನಾಪೋಕ್ಲಿಗೆ ಇಲ್ಲ. ಆ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಸಿಕ್ಕ ಬೈಕಲ್ಲಿ ಒಂದೊಂದು ಬೈಕಲ್ಲಿ 4 ಜನ 5 ಜನ ಹತ್ಕೊಂಡ್ ಬರ್ತಾರೆ. ಇದಕ್ಕೆ ಏನಾದ್ರೂ ಅನಾಹುತ ಅದಕ್ಕೆ ಯಾರು ಕಾರಣ? ಈ ರೂಟಲ್ಲಿ ಒಂದು ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗಮನ ಸೆಳೆದ ನಾಣ್ಯಗಳ ಪ್ರದರ್ಶನ. ಕಾಲೇಜು ಶಿಕ್ಷಣ ಇಲಾಖೆ ಇತಿಹಾಸ ವಿಭಾಗ, ಆಂತರಿಕ ಗುಣಮಟ್ಟ ಭರವಸೆ ಕೋಶ ಹಾಗೂ ಮಡಿಕೇರಿ ಸರ್ಕಾರಿ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಸಂಯುಕ್ತ ಆಶ್ರಯದಲ್ಲಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಚೀನ ನಾಣ್ಯಗಳ ಪ್ರದರ್ಶನ ಮತ್ತು ಇತಿಹಾಸದ ಕುರಿತಂತೆ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಚೀನ ನಾಣ್ಯಗಳ ಸಂಗ್ರಹಕಾರ ಪಿಕೆ ಕೇಶವಮೂರ್ತಿ, ವಿದ್ಯಾರ್ಥಿ ಜೀವನದಲ್ಲಿಯೇ ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು. ಯಾವುದೇ ದುಶ್ಚಟಗಳಿಗೆ ಬಲಿಯಾಗದೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದುಕೊಂಡಲ್ಲಿ ಮುಂದಿನ ದಿನಗಳಲ್ಲಿ ಯಶಸ್ವಿ ಜೀವನ ನಡೆಸಬಹುದು ಎಂದು ಸಲಹೆ ನೀಡಿದರು. ಪ್ರಾಸ್ತಾವಿಕ ಭಾಷಣ ಮಾಡಿದ ಕಾಲೇಜಿನ ಇತಿಹಾಸ ಉಪನ್ಯಾಸಕಿ ಡಾಕ್ಟರ್ ರಾಧಿಕಾ ಮಾತನಾಡಿ, ಪ್ರಸ್ತುತ ಕಾಲಘಟ್ಟದಲ್ಲಿ ಇತಿಹಾಸವು ಎಡಪಂಥೀಯ ಹಾಗೂ ಬಲಪಂಥೀಯರ ನಡುವೆ ಸಿಕ್ಕಿ ಸ್ಥಿತ್ಯಂತರಕ್ಕೆ ಒಳಗಾಗುತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳು ನೈಜ ಇತಿಹಾಸದ ಕುರಿತು ಗಮನ ಹರಿಸಬೇಕು ಮತ್ತು ಬೋಧಕ ವರ್ಗ ನೈಜ ಇತಿಹಾಸವನ್ನು ಬೋಧಿಸಬೇಕು ಎಂಬುದಾಗಿ ಸಲಹೆ ನೀಡಿದರು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಕೆಡಿ ನಿರ್ಮಲಾ, ವಿದ್ಯಾರ್ಥಿಗಳು ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ಮಡಿಕೇರಿಯ ಸರ್ಕಾರಿ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಕ್ಯೂರೇಟರ್ ಆಗಿರುವ ರೇಖಾ ಅವರು ಪ್ರಾಚೀನ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆಯ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಬೋಧಕ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ಕಾರ್ಯಕ್ರಮವನ್ನು ರೀನಾ ನಿರೂಪಿಸಿ ದೀಕ್ಷಿತ್ ವಂದಿಸಿದರು. ಉಪನ್ಯಾಸ ಕಾರ್ಯಕ್ರಮದ ನಂತರ ಕಾಲೇಜು ಸಭಾಂಗಣದಲ್ಲಿ ಪ್ರಾಚೀನ ನಾಣ್ಯಗಳ ಪ್ರದರ್ಶನವು ನಡೆಯಿತು. ಈ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಕೆಡಿ ನಿರ್ಮಲಾ ಉದ್ಘಾಟಿಸಿದರು. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು, ಪ್ರೈಮರಿ ಮತ್ತು ಹೈಸ್ಕೂಲ್ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಣ್ಯಗಳನ್ನು ವೀಕ್ಷಿಸಿದರು. ಮುಳಿಯದ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ ಮುಳಿಯ ಜುವೆಲ್ಸ್, ಯುನಿಕ್ ಡಿಸೈನ್ಸ್. National Academy School, Attur.
destination, spacious classrooms, well-equipped library, science and computer laboratory, affordable fee structure, customized fee structure, an innovative school with a blend of values, traditions, technology, and a quest for excellence. Our vision is every child known, safe, inspired, challenged, empowered. Shanti Achappa, Chairperson of National Academy School. Our school is innovative school. We have completed 24 years and moving on 25th year. And this year in the month of December 2023, we are celebrating 25th Jubilee celebration. I am so happy to be at National Academy School as the principal of the school. I am very happy to be mission and values. We use technology with a quest for knowledge. Here at National Academy School, it is always our effort to ಬಕ್ರೀದ್ ಹಬ್ಬದ ಪ್ರಯುಕ್ತ ಗೋಣಿಕೊಪ್ಪಲುವಿನಲ್ಲಿ ಶಾಂತಿ ಸಭೆ. ಬಕ್ರೀದ್ ಹಬ್ಬದ ಪ್ರಯುಕ್ತ ಗೋಣಿಕೊಪ್ಪಲು ರಾಧಾ ಟೂರಿಸ್ಟ್ ಸಭಾಂಗಣದಲ್ಲಿ ವಿರಾಜಪೇಟೆ ಡಿವೈಎಸ್ಪಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಸಭೆಯಲ್ಲಿ ಗೋಣಿಕೊಪ್ಪಲು ನಗರದ 3 ಮಸೀದಿಗಳ ಸಮಿತಿಯ ಪದಾಧಿಕಾರಿಗಳು ಹಾಗೂ ಇತರ ಸಂಘದ ಸಂಸ್ಥೆಗಳ ನೇತಾರರು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಹಲವು ಸಂಘ ಸಂಸ್ಥೆಗಳ ನೇತಾರರು ಮಾತನಾಡಿ, ಈ ಭಾಗದಲ್ಲಿ ನಾವುಗಳು ಪರಸ್ಪರ ಪ್ರೀತಿ ಸೌಹಾರ್ದತೆಯಿಂದ ಬಾಳುತ್ತಿದ್ದೇವೆ. ಈವರೆಗೆ ನಮ್ಮ ಭಾಗದಲ್ಲಿ ಯಾವುದೇ ಹಬ್ಬದ ಸಂದರ್ಭಗಳಲ್ಲಿ ಅಹಿತಕರ ಘಟನೆಗಳು ನಡೆದಿಲ್ಲ. ಮುಂದೆಯೂ ಕೂಡ ನಾವು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುತ್ತೇವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವಿರಾಜಪೇಟೆ ಡಿವೈಎಸ್ಪಿ ಮೋಹನ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷವೂ ಈ ಭಾಗದಲ್ಲಿ ಎಲ್ಲ ಧರ್ಮಗಳ ಹಬ್ಬಗಳು ಬಹಳ ಶಾಂತಿಯುತವಾಗಿ ನಡೆಯುತ್ತಿರುವುದು ಬಹಳ ಸಂತಸದ ವಿಷಯ. ಮುಂದೆಯೂ ಕೂಡ ನಿಮ್ಮ ಸೌಹಾರ್ದತೆ ಕಾಪಾಡಿ ಸಮಾಜಕ್ಕೆ ಮಾದರಿಯಾಗಿ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಸಭೆಯಲ್ಲಿ ಗೋಣಿಕೊಪ್ಪಲು ಪೊಲೀಸ್ ವೃತ್ತ ನಿರೀಕ್ಷಕ ಗೋವಿಂದರಾಜು, ಗೋಣಿಕೊಪ್ಪಲು ಪೊಲೀಸ್ ಠಾಣಾಧಿಕಾರಿ ದೀಕ್ಷಿತ್ ಕುಮಾರ್, ಪೊನ್ನಂಪೇಟೆ ಠಾಣಾಧಿಕಾರಿ ಲಕ್ಷ್ಮಣ್ ಕಮಣ್ಣನವರ್ ಹಾಗೂ ಕೊಡಗು ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಹಕೀಂ ಮತ್ತು ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿ ಸಂಘದ ಪದಗ್ರಹಣ. ನಗರದ ಜನರಲ್ ತಿಮ್ಮಯ್ಯ ಪಬ್ಲಿಕ್ ಶಾಲೆಯ 19ನೇ ವರ್ಷದ ಪದಗ್ರಹಣ ಸಮಾರಂಭವು ಶಾಲೆಯ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಂಗಣದಲ್ಲಿ ನಡೆಯಿತು. ನಿವೃತ್ತ ಪ್ರಾಂಶುಪಾಲ ಮಲ್ಚಿರ ಕೆ ಕಾರ್ಯಪ್ಪ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕೊಡವ ಸಮಾಜ ಹಾಗೂ ಶಾಲೆಯ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಆಯ್ಕೆಯಾದ ಶಾಲಾ ನಾಯಕರಿಗೆ ಪದಕ ಪ್ರದಾನ ಮಾಡಿದರು. ಪ್ರಾಂಶುಪಾಲರಾದ ಪಿಎಂ ಸರಸ್ವತಿ ಚಂಗಪ್ಪ ವಿದ್ಯಾರ್ಥಿ ನಾಯಕರುಗಳಿಗೆ ಪ್ರಮಾಣ ವಚನ ಬೋಧಿಸಿದರು. ಶಾಲೆಯ ಕಾರ್ಯಾಧ್ಯಕ್ಷ ನಂದಿನರವಂಡ ಚಿಯಣ್ಣ, ಸಾಹಿತ್ಯ ಸಂಘ ಮಡಿಕೇರಿ ಕೊಡವ ಸಮಾಜದ ಜಂಟಿ ಕಾರ್ಯದರ್ಶಿ ನಂದಿನರವಂಡ ದಿನೇಶ್, ವಿಜ್ಞಾನ ಸಂಘ ನಿರ್ದೇಶಕರಾದ ಬೊಪ್ಪಂಡ ಸರಳ ಕರುಂಬಯ್ಯ ಕಲಾ ಸಂಘವನ್ನು ಹಾಗೂ ಕೊಡವ ಸಮಾಜದ ಕಾರ್ಯದರ್ಶಿ ಕನ್ನಡ ಸಂಪತ್ ಕುಮಾರ್ ಕ್ವಿಜ್ ಸಂಘವನ್ನು ಉದ್ಘಾಟಿಸಿದರು. ನಂತರ 2022-23ನೇ ಸಾಲಿನ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಲಾ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಪ್ರಾಂಶುಪಾಲರು, ಬೋಧಕ ಹಾಗೂ ಬೋಧಕೇತರ ವರ್ಗದವರು, ವಿದ್ಯಾರ್ಥಿಗಳು, ಪೋಷಕರು ಹಾಜರಿದ್ದರು.